ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ ಸಹ? ಇವತ್ತು ನಾನು ಸುಮಾರು ಒಂದು 11 ಗಂಟೆ ಹಾಗೆ ವ್ಲಾಗ್ ಪ್ರಾರಂಭ ಮಾಡಿದ್ದೇನೆ. ಹಾಗೆ ಇವತ್ತು ಕೂಡ ಅಷ್ಟೇ ಕೆಲಸ ಮಾಡಿಕೊಂಡೇ ವ್ಲಾಗ್ ಮಾಡ್ತಾ ಇದ್ದೇನೆ. ನನಗೆ ಸ್ವಲ್ಪ ಬಿಸಿ ಇತ್ತು ಇವತ್ತಿನ ಕೆಲಸ ಕೂಡ. ಹಾಗೆ ಹೊರಗೆ ಎಲ್ಲಿಯೂ ಹೋಗ್ಲಿಕ್ಕೆ ಆಗ್ಲಿಲ್ಲ. ತಿಂಡಿ ತಿಂದದ್ದು ಬಂದು ಕೂತು ಕೆಲಸ ಮಾಡ್ತಾ ಇದ್ದೇನೆ ಆಗಿನಿಂದ. ಇವತ್ತು ಕೂಡ ಅಷ್ಟೇ ಬಿಸಿಲು ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಉಂಟು. ಅಪ್ಪ ಕೂಡ ಪೇಟೆಗೆ ಹೋಗಿದ್ದಾರೆ, ಸ್ವಲ್ಪ ಕೆಲಸ ಉಂಟು ಅಂತ. ತುಂಬಾ ಹೊತ್ತಾಯ್ತು ಹೋಗಿ. ಹಾಗೆ ಅಪ್ಪನಿಗೆ ಕೂಡ ಬಿಸಿಲಲ್ಲಿ ಎಷ್ಟು ಕಷ್ಟ ಆಗ್ಬೋದಲ್ಲ ಈಗ ಅಲ್ಲಿ ಬಿಸಿಲಲ್ಲಿ. ಹಾಗೆ ಅಪ್ಪ ಬರುವ ಮೊದಲು ಕಲ್ಲಂಗಡಿ ಕಟ್ ಮಾಡಿಡುವ ಬಂದಾಗ ಕೊಡ್ಲಿಕ್ಕೆ ಅಂತ ಅಮ್ಮ ಕಲ್ಲಂಗಡಿ ಕಟ್ ಮಾಡಿದ್ರು ಈಗ. ಹಾಗೆ ನಾನು ಕೂಡ ಬಿಸಿಲಂತೂ ತುಂಬಾ ಉಂಟು ಇವತ್ತು ಕೂಡ. ಹಾಗೆ ಬಿಸಿಲಿಗೆ ಕಲ್ಲಂಗಡಿ ಒಳ್ಳೇದಲ್ವಾ, ಹಾಗೆ ತಿಂತಾ ಇದ್ದೇನೆ. ಅಪ್ಪ ಪೇಟೆಯಿಂದ ಬರುವಾಗ ನನಗೆ ಬೊಂಡ ಐಸ್ ಕ್ಯಾಂಡಿ ತಂದ್ರೆ ಆಯ್ತಾ. ಬೊಂಡ ಅಂತ ಹೇಳಿದ್ರೆ ನಮ್ಮ ಕಡೆ ಎಳೆನೀರಿಗೆ ಬೊಂಡ ಅಂತ ಹೇಳುದು. ಹಾಗೆ ಉಲ್ಲಾಸ್ ಅಂತ ಹೇಳುವ ಒಂದು ಬ್ರ್ಯಾಂಡ್ ಇದ್ದ ಐಸ್ ಕ್ರೀಮ್ ಒಳ್ಳೇದಿತ್ತು, ಪರವಾಗಿಲ್ಲ. ಇಲ್ಲಿ ನೋಡಿ, ನಾನು ಇವತ್ತು ಹಾಕಿದ ವ್ಲಾಗ್ ನೋಡ್ತಾ ಇದ್ದಾರೆ ಆಯ್ತಾ ಅಪ್ಪ. ಇದು ಒಂದೇ ಸಲ ನೋಡುದಲ್ಲ, ಒಂದು 5-6 ಸಲ ಆಗಿರ್ಬೋದು ನೋಡುದು. ಇವತ್ತಿನ ಊಟಕ್ಕೆ ನಮಗೆ ಬದನೆಯನ್ನು ಸುಟ್ಟು ಹಾಕಿ ಮಾಡಿದಂತಹ ಗೊಜ್ಜು. ಕೆಂಡದಲ್ಲಿ ಸುಟ್ಟು ಅದಕ್ಕೆ ಈರುಳ್ಳಿ, ಹಸಿಮೆಣಸು, ಬೆಳ್ಳುಳ್ಳಿ ಒಗ್ಗರಣೆ ಎಲ್ಲ ಹಾಕಿ ಒಂದು ಗೊಜ್ಜಿ ಮಾಡ್ತಾರೆ ಅಮ್ಮ. ಅದರ ಜೊತೆಗೆ ಸೌತೆಕಾಯಿ ಸಾಂಬಾರಿತ್ತು, ಆದರೆ ನನಗೆ ಗೊಜ್ಜಿ ಮಾತ್ರ ಇಷ್ಟ. ಈ ಪೆನ್ನು ಬರೀಲಿಕ್ಕೆ ಹೇಗೂ ಉಪಯೋಗ ಆಗುದಿಲ್ಲ, ಅದಕ್ಕೆ ಕೂದಲಿಗೆ ಸಿಕ್ಕಿಸುವ, ಸೆಕೆಗೆ ಒಳ್ಳೇದಾಗ್ತದೆ ಅಂತ ಸಿಕ್ಕಿಸಿರುವಂಥದ್ದು. ಇದು ನಾನು ಬಸ್ಸಲ್ಲಿ ಒಂದು 10 ರೂಪಾಯಿ ಕೊಟ್ಟೊಂದು ಸಣ್ಣ ಹುಡುಗನ ಕೈಯಿಂದ ತೆಕ್ಕೊಂಡ ಪೆನ್ ಆಯ್ತಾ. ಹಾಗೆ ಇದು ನಮ್ಮ ಮನೆಯ ಅಡುಗೆ ಕೋಣೆ ಆಯ್ತಾ. ನಮ್ಮ ಮನೆಯ ಅಡುಗೆ ಕೋಣೆಯ ಸಾರಣೆ ಕೂಡ ತುಂಬ ಹಳೆಯದಾಯ್ತಾ. ಹಾಗಾಗಿ ಇಲ್ಲಿ ಪ್ರತಿದಿನ ಗುಡಿಸಿ ಒರೆಸಿದ್ರು ಕೂಡ ಉಂಟಲ್ವಾ, ಧೂಳು ಕೂತ್ಕೊಳ್ಳೋದಾಗಿರಬಹುದು, ಅಥವಾ ಮೊನ್ನೆ ಹಂಚಿನ ರಿಪೇರಿಯಿಂದಾಗಿ ಇಲ್ಲೆಲ್ಲ ಫುಲ್ ಮಣ್ಣು ಧೂಳೆಲ್ಲ ಆಗಿತ್ತು. ಹಾಗಾಗಿ ಅಮ್ಮ ಇವತ್ತು ನಮ್ಮ ಈ ಅಡುಗೆ ಕೋಣೆಯನ್ನು ತೊಳೆಯುವ ಕೆಲಸ ಮಾಡ್ತಾ ಇದ್ದಾರೆ ಆಯ್ತಾ. ತುಂಬ ಉದ್ದ ಉಂಟು ನಮ್ಮ ಅಡುಗೆ ಕೋಣೆ. ನಿಮಗೆ ವಿಡಿಯೋದಲ್ಲಿ ಕಾಣ್ತದೆ ಇಲ್ವಾ ಗೊತ್ತಿಲ್ಲ. ಹಳೆ ಮನೆಯೆಲ್ಲ ಹೀಗೆ ಅಡುಗೆ ಕೋಣೆ ಅಂತ ಹೇಳಿದರೆ ಪುಟ್ಟದಲ್ಲ, ತುಂಬ ಉದ್ದ ಇರ್ತದೆ. ಈ ತುದಿಯಿಂದ ಆ ತುದಿಯವರೆಗೆ ಇಲ್ವಾ, ಎಷ್ಟು ಜನಕ್ಕೆ ಬೇಕಾದರೂ ಕೂತ್ಕೊಂಡು ಊಟ ಮಾಡುವ ವ್ಯವಸ್ಥೆ ಎಲ್ಲ ಇತ್ತು ಆವತ್ತಿನ ಕಾಲದಲ್ಲಿ. ಆದರೆ ಈಗ ಅಡುಗೆ ಕೋಣೆ ಅಂತ ಹೇಳಿದ್ರೆ ತುಂಬ ಪುಟ್ಟದು, ಅಡುಗೆ ಮಾಡುವಷ್ಟೇ ಜಾಗ ಅಲ್ವಾ. ನೀವಿಲ್ಲಿ ನೋಡ್ತಾ ಇರಬಹುದು, ನೋಡುವಾಗಲೇ ಒಂಥರ ಮಣ್ಣು ಉಂಟು, ಆದರೆ ಅದು ಸಾರಣೆಯ ಬಣ್ಣವೇ ಆ ರೀತಿ ಆಯ್ತಾ. ಹಾಗೆ ಸೂರ್ಯನ ಬೆಳಕಿಗೆ ಅದು ಮತ್ತಷ್ಟು ಗೋಚರವಾಗಿ ಕಾಣ್ತದೆ. ಮೊದಲು ಇದರ ಬಣ್ಣ ಕಪ್ಪು ಇತ್ತು, ಈಗ ಮಾಸಿ ಹೋದದ್ದು ಅಂತ ಹೇಳ್ಬೋದು. ಇವತ್ತು ನಮ್ಮ ಮನೆಯ ಅಡುಗೆ ಕೋಣೆಯನ್ನು ತೊಳೆಯುವ ಕೆಲಸ ಆಗ್ತಾ ಉಂಟು, ಕ್ಲೀನ್ ಮಾಡುವ ಕೆಲಸ. ನಮ್ಮಲ್ಲಿ ಇಲ್ವಾ ಅಡುಗೆ ಮನೆ ಕಪ್ಪು ಸಾರಣೆಯ ನೆಲ. ಹಾಗೆ ಇಲ್ಲಿ ಪ್ರತಿದಿನ ಕೂಡ ನೆಲ ಒರೆಸ್ಲಿಕ್ಕುಂಟು. ಆದ್ರೂ ಕೂಡ ನಮ್ಮದೆಂತ ಅಂತ ಹೇಳಿದ್ರೆ ಇದು ಹಳೇ ಸಾರಣೆ. ಹಾಗಾಗಿರೋದ್ರಿಂದ ಅಲ್ಲಲ್ಲಿ ಎಲ್ಲ ಧೂಳೆಲ್ಲ ನಿಂತಿರ್ತದಲ್ಲ, ಅದನ್ನು ವರ್ಷದಲ್ಲಿ 2 ಸಲ ನಾವು ಕ್ಲೀನ್ ಮಾಡ್ತೇವೆ, ನೀರು ಹಾಕಿ ಉಜ್ಜಿ ತೊಳೆಯುವಂಥದ್ದು. ಅದು ಯಾವಾಗ ಅಂತ ಹೇಳಿದ್ರೆ ನನ್ನ ಅಜ್ಜ ಮತ್ತೆ ಅಜ್ಜಿಯ ಶ್ರಾದ್ದ ಇರುವ ಸಮಯ. ಹಾಗೆ ಮುಂದಿನ ವಾರ ನನ್ನ ಅಜ್ಜನ ಶ್ರಾದ್ದ ಉಂಟು ನಮ್ಮ ಮನೆಯಲ್ಲಿ, ಅದಕ್ಕೋಸ್ಕರ ಈಗ ಇಲ್ಲಿ ನಾವು ಕ್ಲೀನ್ ಮಾಡ್ತಾ ಇರುವಂತದ್ದು. ಹಾಗೆ ಸಾಯಂಕಾಲ ನಾನು ಸ್ವಲ್ಪ ಪೇಂಟಿಂಗ್ ಮಾಡುವ ಅಂತ ಹೊರಟದ್ದಾಯ್ತಾ. ನಿಮಗೆ ಗೊತ್ತಿರಬಹುದು, ನಾನು ಕಳೆದ ವ್ಲಾಗಲ್ಲಿ ಹೇಳಿದ್ದೆ ನನಗೋಸ್ಕರ ಒಂದು ಪಾರ್ಸೆಲ್ ಬಂದಿದೆ ಅಂತ. ನಾನು ಬುಕ್ ಎಲ್ಲ ತೋರಿಸಿದ್ದೆಲ್ಲ, ಸ್ಕೆಚ್ ಬುಕ್ ಎಲ್ಲ. ಅದರಲ್ಲಿ ಪೇಂಟಿಂಗ್ ಮಾಡುವ ಅಂತ ಹೊರಟಿದ್ದೇನೆ. ಈ ಪೇಂಟ್ ಇಲ್ವಾ, ತುಂಬ ಸಮಯ ಆಯಿತು ತೆಕ್ಕೊಂಡು ಬಂದೆ. ನಾನು ಬೆಂಗಳೂರಲ್ಲಿರುವಾಗ ತೆಕ್ಕೊಂಡಿದ್ದದ್ದು. ಹಾಗೆ ಅಲ್ಲಿ ಕೂಡ ನಾನು ಪೇಂಟ್ ಮಾಡ್ತಾ ಇದ್ದೆ. ಇಲ್ಲಿ ಬಂದ ನಂತರ ನನಗೆ ಪೇಂಟ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ. ಯಾಕಂತ ಹೇಳಿದರೆ ಊರಲ್ಲಿ ಸುತ್ತಮುತ್ತ ಸುತ್ತಾಡಲಿಕ್ಕೆ ಜಾಗ ಉಂಟು, ಉದಾಸೀನ ಆಗುವ ಕ್ರಮ ಇಲ್ಲ ಅಲ್ವಾ. ಹಾಗೆ ಅದಾದ ನಂತರ ನೀವು ನೋಡ್ತಾ ಇರ್ಬೋದು, ಈಗ ನನ್ನ ಪೇಂಟಿಂಗ್ ಎಲ್ಲ ಮಾಡಿ ಮುಗಿಯಿತು. ಆ ಪೇಂಟಿಗೆ ಸ್ವಲ್ಪ ಸಮಯದ ನಂತರ ಒಂದು ಕೆಲಸ ಕೊಟ್ಟಿದ್ದೇನೆ ನಾನು. ಹಾಗಾಗಿ ಇವತ್ತು ಪೇಂಟಿಂಗ್ ಮಾಡಿರುವಂಥದ್ದು. ನೋಡಿ, ನಮಗೆ ತೆಂಗಿನ ಎಣ್ಣೆಲ್ಲ ಹಾಕಲಿಕ್ಕೆ ಕ್ಯಾನನ್ನು ಚಂದ ತೊಳೆದಿಟ್ಟಿದ್ದಾರೆ ಅಮ್ಮ. ತುಂಬ ಶುಭ್ರ ಆಗಿರಬೇಕು ಇದು, ಇಲ್ಲದಿದ್ದರೆ ಎಣ್ಣೆ ಹಾಳಾಗ್ತದೆ. ನಿಮಗೆ ವಿಷಯ ಗೊತ್ತುಂಟ, ನಮ್ಮಲ್ಲಿ ಕಳೆದ ವರ್ಷ ಮಾಡಿದ ತೆಂಗಿನ ಎಣ್ಣೆ ಉಂಟಲ್ಲ, ಈ ವರ್ಷ ಕೂಡ ತುಂಬ ಶುಭ್ರವಾಗಿತ್ತು. ಕೆಲವು ಕಡೆ ಎಲ್ಲ ಕಮಟು ವಾಸನೆ ಬರ್ತದಲ್ವಾ, ಹಾಗೆ ಇಲ್ಲ. ಯಾಕಂತ ಹೇಳಿದರೆ ಅದಕ್ಕೆ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಬೇಕಾಗ್ತದೆ ತೆಂಗಿನ ಎಣ್ಣೆಗೆ. ಹಾಗೆ ಈಗ ಬಿಸಿಲೆಲ್ಲ ಹೋಗಿದೆ, ಈಗ ಕೊಬ್ಬರಿಯಲ್ಲಿ ಕಾಣ್ತಾ ಇರ್ಬೋದು, ಅದನ್ನು ತೆಗಿಬೇಕಿನ್ನು. ನಂದು ಕೆಲಸ ಎಲ್ಲ ಆಗಿದೆ ಈಗ. ಹಾಗೆ ಒಣಗಿಸಿಟ್ಟ ಕ್ಯಾನನ್ನು ತೆಗೆಯುವಾಗ ನೋಡಿ, ನನಗೆ ನಮ್ಮ ತುಳಸಿ ಕಟ್ಟೆ ಯಾವಾಗ ಕಟ್ಟಿದ್ದು ಅಂತ ಎಲ್ಲ ಹೇಳುವ ಇಸವಿ ಮತ್ತು ದಿನಾಂಕ ಎಲ್ಲ ಖಂಡಿತಿದ್ದನ್ನು ಮೊದಲೇ ನೋಡಿದ್ದೇನೆ, ಆದರೆ ವಿಡಿಯೋದಲ್ಲಿ ತೋರಿಸಿರಲಿಲ್ಲ ಅಲ್ವಾ. 1993ರಲ್ಲಿ ಇದನ್ನು ಕಟ್ಟಿರುವಂಥದ್ದಾಯ್ತಾ. 33 ವರ್ಷ ಆಯ್ತು ಇದಕ್ಕೆ. ನಾಡಿದ್ದು ಜೂನಿಗೆ 33 ವರ್ಷ ಕಂಪ್ಲೀಟ್ ಆಗ್ತದೆ. ಹಾಗೆ ನೋಡಿ, ಇದಕ್ಕೆ ಈ ತುಳಸಿ ಕಟ್ಟೆಗೆ 33 ವರ್ಷ ಆಯಿತು.
ಇದಕ್ಕಿಂತ ಮೊದಲು ಅಂತ ಹೇಳಿದ್ರೆ ಈ ತುಳಸಿ ಕಟ್ಟೆಯನ್ನು ಇಲ್ಲಿ ಕಟ್ಟುವ ಮೊದಲು ಉಂಟಲ್ವಾ, ಇಲ್ಲಿ ಮಣ್ಣಿನ ತುಳಸಿ ಕಟ್ಟೆ ಇತ್ತಂತೆ. ಇಲ್ಲಿ ನಮ್ಮ ತುಳಸಿ ಗಿಡ ಕಾಣ್ಬೋದು, ಪುಟ್ಟದಾಗಿದ್ರು ಕೂಡ ಬೊಂಬಲವಾಗಿ ಉಂಟು. ನಿಜವಾಗ್ಲೂ ನಮ್ಮ ಮನೆಯ ನೆಮ್ಮದಿ ಮತ್ತೆ ಐಶ್ವರ್ಯ ಸಂಪತ್ತು ಇವೆಲ್ಲವನ್ನು ಕೂಡ ಇಲ್ವಾ ಒಂದು ತುಳಸಿ ಗಿಡವನ್ನು ನೋಡಿ ಅಳಿಬಹುದಂತೆ ಅಂತ ಹೇಳಿದ್ರೆ ನನ್ನ ಸಂಸ್ಕೃತ ಅಧ್ಯಾಪಕರು ಹೇಳ್ತಾ ಇದ್ರು. ತುಳಸಿ ಗಿಡ ಬೊಂಬಲವಾಗಿದ್ರೆ ಆ ಮನೆಯಲ್ಲಿ ನೆಮ್ಮದಿ ಶಾಂತಿ ನೆಲೆಸಿರ್ತದಂತೆ. ಒಂದು ಮನೆಯ ತುಳಸಿ ಗಿಡ ಕ್ಷೀಣವಾಗಿದ್ರೆ ಉಂಟಲ್ವಾ, ಆ ಮನೆಯಲ್ಲಿ ನೆಮ್ಮದಿ ಎಲ್ಲ ನೆಲೆಸಿರುವುದಿಲ್ಲ ಅಂತ ಅರ್ಥ ಅಂತೆ. ಹಾಗಾಗಿ ಯಾರ್ದಾದ್ರೂ ಮನೆಗೆ ಹೋದ್ರೆ ಆ ಮನೆಯ ಪರಿಸ್ಥಿತಿ ಹೇಗೆ ಉಂಟು ಅಂತ ಹೇಳುದನ್ನು ಅವರ ತುಳಸಿ ಗಿಡವನ್ನು ನೋಡಿ ನಾವು ನಿರ್ಧರಿಸಬಹುದು ಅಂತ ನನ್ನ ಸಂಸ್ಕೃತ ಅಧ್ಯಾಪಕರು ಹೇಳ್ತಾ ಇದ್ರಾಯ್ತಾ. ಹಾಗೆ ನನ್ನ ಅಪ್ಪ ಕೂಡ ಹೇಳ್ತಾ ಇದ್ರು, ಅವತ್ತಿನ ಕಾಲದಲ್ಲಿ ಎಲ್ಲ ವಾಸ್ತು ಗಿಡ ಅಂತ ಈಗ ನಾವೆಂತ ಮಾರ್ಕೆಟ್ ಇಂದ ಅಥವಾ ಎಲ್ಲಿಂದಾದ್ರೂ ಹೋಗಿ ತರ್ತೇವಲ್ವಾ ವಾಸ್ತು ಗಿಡ ಅಂತ, ಅದೆಲ್ಲ ಅವತ್ತಿರ್ಲಿಲ್ಲಂತೆ. ಅವತ್ತು ನಮ್ಮ ಈ ತುಳಸಿ ಗಿಡವೇ ವಾಸ್ತು ಗಿಡ ಅಂತೆ. ಎಂತ ಗೊತ್ತುಂಟಾ, ಮಂಗಗಳೆಲ್ಲ ಅವರವರ ಮನೆಗೆ ಹೋಗ್ತಾ ಉಂಟು. ತುಂಬ ಹಾರಿಕೊಂಡಿತ್ತು, ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇನೆ ನಾನು. ಅಲ್ಲಿ ಮರೆಯಲ್ಲಿ ಕಾಣ್ತಾ ಉಂಟಾ ಅಂತ ಗೊತ್ತಿಲ್ಲ ನನಗೆ. ಹೀಗೆ ಬರಿಗಣ್ಣಿನಲ್ಲಿ ನೋಡುವಾಗ ಕಾಣ್ತದೆ ಆಯ್ತಾ ಮರೆಯಲ್ಲಿ ಎಲ್ಲ, ವಿಡಿಯೋದಲ್ಲಿ ಕಾಣ್ತದ ಗೊತ್ತಿಲ್ಲ. ಈಗ ಕಾಣ್ಬೋದು, ಒಂದು ಹೋಯ್ತು. ಈಗ ನಾನು ಮತ್ತೆ ಅಮ್ಮ ಕೆಳಗೆ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ತುಂಬ ದಿವಸ ಆಯ್ತಲ್ಲ ಹೋಗದೆ. ಹಾಗೆ ಸಂಜೆ ಕೆಲಸ ಎಲ್ಲ ಮುಗ್ದಿತ್ತು ನನಗೆ, ಮೊನ್ನೆಯಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆವು. ಹಾಗೆ ಈಗ ಹೋಗಿ ಬರುದಾಯ್ತಾ ನಾವು. ಮತ್ತೆ ತುಂಬ ಹೊತ್ತೆಲ್ಲ ನಿಲ್ಲಿಕ್ಕೆ ಆಗೋದಿಲ್ಲ, ಕತ್ತಲೆ ಆಗ್ತದಲ್ಲ ಬೇಗ. ಹೋಗಿ ಸುಮ್ಮನೆ ಮಾತಾಡಿ ಬರುವ ಅಂತ. ಅಲ್ಲಿ ಆಲದ ಮರದ ಹೂ ಉಂಟು, ಚಂದ ಕಾಣ್ತದೆ. ಅದನ್ನೇ ನೋಡ್ತಾ ಇದ್ದೇನೆ ನಾಗಿನಿಂದ. ನಿಮ್ಗೆ ಕಾಣ್ಲಿಕ್ಕಿಲ್ಲ, ತುಂಬ ದೂರದಲ್ಲಿ ಉಂಟಲ್ಲಿ. ನಾವೀಗ ಹೊರಟೆವು. ಅಮ್ಮ ಕೂಡ ಹಿಂದಿನಿಂದ ಬರ್ತಾ ಇದ್ದಾರೆ, ನಾನು ಸ್ವಲ್ಪ ಬೇಗ ಹೊರಟೆ. ಮಾಣಿಕ್ಯ ಹಣ್ಣೆಲ್ಲ ಮುಗ್ದಿದೆ, ಎಲ್ಲ ಖಾಲಿ. ಈಗ ದೊಡ್ಡಮ್ಮ ನಿರೀಕ್ಷೆ ಮಾಡಿರ್ಲಿಕ್ಕಿಲ್ಲ ನಾವು ಬರ್ತೇವಂತ, ಸುಮ್ಮನೆ ಹೋಗುದು. ಈಗ ದೊಡ್ಡಮ್ಮನಿಗೆ ಖುಷಿ ಆಗ್ಬೋದು ನಾವಲ್ಲಿ ತಲುಪಿದಾಗ. ಹಾಗೆ ಬರುವಾಗ ಖಂಡಿತ ಸ್ವಲ್ಪ ಕತ್ತಲೆ ಆಗ್ತದೆ. ನಾವು ಮಾತಾಡಿದ್ರೆ ನಮಗೆ 3 ಜನಕ್ಕೂ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ. ನೋಡಿ, ಮೊನ್ನೆ ತೋರಿಸಿದ ಹುಡುಗಿ ಇವತ್ತು ಕೂಡ ಇದ್ದಾಳೆ ಆಯ್ತಾ. ಹಾಗೆ ಕೂತ್ಕೊಂಡು ಬಾಯ್ ಮಾಡ್ತಾ ಇದ್ದಾಳೆ. ನಾಯಿ ಬೊಗಳುವಾಗ ಬಂದದಿರಬಹುದು ಯಾರು ಅಂತ ನೋಡ್ಲಿಕ್ಕೆ. ಇಲ್ಲಿ ಕೆಳಗೆ ಇಲ್ವಾ ನಮ್ಮ ಕೆರೆ ಇರುದು. ನಾನು ಮೊನ್ನೆ ತೆಂಗಿನಕಾಯಿ ಎಲ್ಲ ಹೆಕ್ಕಿ ಬಂದಿದ್ದೆಲ್ಲ ಕೆರೆ, ಅದು ನಮ್ಮದು ಕೆರೆ ತೋಟ ಎಲ್ಲ ಅಲ್ಲೇ ಕೆಳಗಿರೋದು. ಅಲ್ಲಿಂದ ಮೇಲೆ ದೊಡ್ಡಮ್ಮನ ಮನೆ ಇರೋದು. ಎಂಥದೋ ಬರ ಹೇಳ್ತಾ ಉಂಟು. ಸ್ವಲ್ಪ ಕಾಡಿನ ಪ್ರದೇಶದಲ್ಲಿ ಎಂತಾದ್ರೂ ಹಕ್ಕಿಗಳ ಅಥವಾ ಎಂತಾದ್ರೂ ಮುಂಗುಸಿಯ ಎಂತಾದ್ರೂ ಇರ್ತದೆ. ಹಾಗೆ ನೋಡಿ ನಾನು ಎಂತ ಅಂತ. ಈಗ ದೊಡ್ಡಮ್ಮನಿಗೆ ಗೊತ್ತಾಗಿರ್ಬೋದು ನನ್ನ ವಾಯ್ಸ್ ಕೇಳಿ. ಮೇಲೆ ಮಂಗ ಕೂಡ ಹಾಡ್ತಾ ಉಂಟು. ಈಗ ದೊಡ್ಡಮ್ಮನಿಗೆ ಗೊತ್ತಾಗಿರ್ಬೋದು ನಾವು ಬರುದು, ನನ್ನ ವಾಯ್ಸ್ ಕೇಳಿರ್ಬೋದು. ದೊಡ್ಡಮ್ಮನ ಮನೆಗೆ ಇಳಿಯುವ ದಾರಿಯಲ್ಲಿ ನೋಡಿ ಸಾಲಾಗಿ ಇದು ಕ್ರೋಟನ್ ಗಿಡ, ಮತ್ತೆ ಇಲ್ಲಿ ಕಾಣ್ತಾ ಇರ್ಬೋದು, ಇಲ್ಲೆಲ್ಲ ನೆಟ್ಟಿದ್ದಾರೆ ನೋಡಿ. ನಾವು ಹೋಗುವಾಗ ಇಲ್ವಾ ದೊಡ್ಡಮ್ಮ ಮಂಗಗಳನ್ನು ಓಡಿಸ್ತಾ ಇದ್ರಾಯ್ತಾ. ಅಲ್ಲಿ ತೆಂಗಿನ ಮರದಲ್ಲಿ ಎಲ್ಲ ಮಂಗಗಳು ಉಂಟು. ಹಾಗೆ ಇಲ್ಲಿ ಮಾವಿನಕಾಯಿ ಉಂಟು, ಅದನ್ನೆಲ್ಲ ತಿನ್ನಲಿಕ್ಕೆ ಮಂಗಗಳು ಬರುದಂತೆ. ಮತ್ತೆ ನೋಡಿ, ದೊಡ್ಡಮ್ಮನ ಮನೆಯಲ್ಲಿ ಇವತ್ತೊಂದು ಚಂದದ ಗುಲಾಬಿ ಅರಳಿದೆ ನೋಡಿ. ಮರದಲ್ಲಿ ಎಲ್ಲ ಕಡೆ ಕೂಡ ಮಂಗಗಳೇ ಇತ್ತು. ಆ ಮಾವಿನ ಮರದಲ್ಲಿ ಮಾವಿನಕಾಯಿ ಇಲ್ಲ, ಆದ್ರೂ ಕೂಡ ಮರದಲ್ಲಿ ಎಲ್ಲ ಹತ್ತಿ ಹಾರ್ತಾ ಉಂಟು. ತೆಂಗಿನ ಮರದಲ್ಲಿ ಎಲ್ಲ ಈ ಮಾವಿನ ಮರದಲ್ಲಿ ಮಾವಿನಕಾಯಿ ಉಂಟಾಯ್ತಾ. ಹಾಗೆ ಇದರಿಂದ ಬೆಳೆದಂತಹ ಮಾವಿನಕಾಯಿಗಳನ್ನೆಲ್ಲ ಕೊಯ್ದು ತಿನ್ನದಂತೆ. ಅದು ಅರ್ಧ ಕಚ್ಚಿ ಬಿಸಾಕುದಾಯ್ತಾ. ನಿಮ್ಗೆ ಕಾಣ್ತಾ ಇರಬಹುದು, ಒಂದು ಮಂಗ ಮಾವಿನಕಾಯಿ ತಿಂತಾ ಉಂಟು. ಎಷ್ಟು ದೊಡ್ಡ ಮಾವಿನಕಾಯಿ ನೋಡಿ ಅಂತೆ. ಮನೆಯ ಅಂಗಳದ ಹತ್ತಿರವೇ ಇರುವ ಮರ ಇದು, ಆದ್ರೂ ಕೂಡ ಭಯವೇ ಇಲ್ಲ. ನಾವು 3 ಜನ ಅಲ್ಲಿಯೇ ನಿಂತುಕೊಂಡಿದ್ದೇವೆ ಆಯ್ತಾ. ಆ ಮಂಗಗಳಿಗೆ ಸ್ವಲ್ಪ ಕೂಡ ಭಯ ಉಂಟಾ ನೋಡಿ ಅಂತೆ, ಅಲ್ಲಿಯೇ ಓಡಾಡ್ತಾ ಉಂಟು.
ಸಾಯಂಕಾಲ ಅವುಗಳ ಮನೆಗೆಲ್ಲ ಹೋಗುವ ಮೊದಲು ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ತುಂಬಿಸಿಕೊಂಡು ಹೋಗುವ ಅಂತ ಬಂದದ್ದಾಗಿರಬಹುದು. ನೋಡಿ ಯಾವ ರೀತಿ ಹಾರ್ತಾ ಉಂಟು ಅಂತ. ಎಷ್ಟು ಮಂಗಗಳುಂಟು ಗೊತ್ತುಂಟ ಇಲ್ಲಿ. ನೋಡಿ ನೋಡಿ ಕೋಲು ನೂಕಿ ಹಾಕುದು ಮೇಲೆಯಿಂದ. ಎಷ್ಟು ಬುದ್ಧಿವಂತಿಕೆ ನೋಡಿ ಮಂಗಗಳಿಗೆ. ನಮ್ಮನ್ನೇ ಹೆದರಿಸುದು ಗೊತ್ತುಂಟ. ನಮ್ಮ ಜಾಗಕ್ಕೆಲ್ಲ ಬಂದು ಇಲ್ಲಿ ದೊಡ್ಡಮ್ಮನ ಮನೆ ಹತ್ರ ಒಂದು ಮಾವಿನ ಮರ ಎಲ್ಲ ಉಂಟು. ದೊಡ್ಡ ದೊಡ್ಡ ಮಾವಿನಕಾಯಿ ಆಗಿದೆ, ಅದನ್ನು ಕೂಡ ಕಚ್ಚಿ ಕಚ್ಚಿ ತಿಂತ ಉಂಟು. ಇವರದ್ದು ನೋಡಿ ನಾಯಿ ನನ್ನೊಟ್ಟಿಗೆ ಬರ್ತಾ ಉಂಟು. ಆಗಿನಿಂದ ಹತ್ತಿರ ಹೋದ್ರೆ ಅದಕ್ಕೆ ಹೆದರಿಕೆ ಆಗ್ತದೆ. ಸುತ್ತಮುತ್ತ ತುಂಬ ಉಂಟು ಮಂಗಗಳಾಯ್ತು. ಆಗ ಅಲ್ಲಿ ನಾನು ಮೇಲೆ ತೋರಿಸಿದೆ ಅಲ್ವಾ, ಹಲಸಿನ ಹಣ್ಣಿನ ಸಹ ತಿಂತ ಇತ್ತಂತ. ಅಲ್ಲಿಂದ ಸೀದಾ ಇಲ್ಲಿಗೆ ಬಂದದ್ದು ಮಂಗಗಳು. ಅಮ್ಮ ಮತ್ತೆ ದೊಡ್ಡಮ್ಮ ಹೂ ಗಿಡಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಆಯ್ತಾ. ಅವರದ್ದು ಯಾವಾಗಲೂ ಸಹ ಹಾಗೆ. ನೀವು ಮೊನ್ನೆ ನೋಡಿರಬಹುದು, ನಾವು ಎಂಜಾಯ್ ಮಾಡಲಿಕ್ಕೆ ಹೋದಲ್ಲಿ ಕೂಡ ಮಾತಾಡ್ತಾ ಇದ್ರು. ಈಗ ಇಲ್ಲಿ ಕೂಡ ಅಷ್ಟೇ. ಯಬ್ಬ, ಇಲ್ಲಿ ನೋಡಿ ಅಂತ. ಇದರ ಕೆಳಗೆ ಹೋಗ್ಲಿಕ್ಕೆ ಗೊತ್ತಿಲ್ಲ. ಇದು ಹೆದರಿಸುದು ಮಂಗ ನನ್ನನ್ನು, ಹೋಗಿ ಇಲ್ಲಿಂದ, ಇದು ನನ್ನ ಜಾಗ ಅಂತ. ನಾವು ಒಳಗೆ ಹೋಗ್ತೇನೆ ಇನ್ನು. ದೊಡ್ಡಮ್ಮನ ಹತ್ರ ಎಲ್ಲ ಮಾತಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಆಯ್ತಾ. ನಾವು ಒಳಗೆ ಸ್ವಲ್ಪ ಹೊತ್ತು ಕೂತು ಮಾತಾಡಿ ಎಲ್ಲ ಹೊರಗೆ ಬಂದೆವು. ಹಾಗೆ ಇಲ್ಲಿ ನೋಡಿ ಎಷ್ಟು ಚಂದ ದಾಸವಾಳ ಅರಳಿದೆ ಅಂತ. ನೋಡಿ ಎಷ್ಟು ದೊಡ್ಡ ಮಾವಿನಕಾಯಿಯನ್ನು ಮಂಗ ಕಚ್ಚಿ ಬಿಸಾಕಿದೆ ಅಂತ. ಬೆಳೆದ ಮಾವಿನಕಾಯಿ ಆಯ್ತಾ, ಸುಮ್ಮನೆ ವೇಸ್ಟ್. ಇದೊಂದು ಮಾತ್ರ ಅಲ್ಲ, ಅಲ್ಲಿ ನಿಮಗೆ ಕಾಣ್ತಾ ಇರಬಹುದು ದೂರದಲ್ಲಿ ಆ ಪೊದೆಗಳ ಮಧ್ಯದಲ್ಲಿ ಎಸೆದು ಬಿಟ್ಟಿದೆ. ನೋಡಿ ಕಾಣ್ತಾ ಉಂಟಾ? ಅದಕ್ಕೋಸ್ಕರ ಈ ರೀತಿ ತೊಟ್ಟೆ ಎಲ್ಲ ಕಟ್ಟಿ ಇಟ್ಟಿದ್ದಾರೆ. ಮೇಲೆ ಏಟಕ್ಕುದಿಲ್ಲ ಅಲ್ವಾ, ಹಾಗೆ ಕೆಳಗಿರುವುದಕ್ಕೆಲ್ಲ ತೊಟ್ಟೆ ಕಟ್ಟಿಟ್ಟಿದ್ದಾರೆ. ಮತ್ತೆ ದೊಡ್ಡಮ್ಮ ಹೇಳಿದರು, ಹೇಗೂ ಮಂಗ ತಿಂದು ಹೋಗ್ತದೆ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ನಿನಗೆ ಮಾವಿನಕಾಯಿ ಇಷ್ಟ ಅಲ್ವಾ ಅಂತ ಹೇಳಿ ಕೊಕ್ಕೆ ತೆಕ್ಕೊಂಡು ಬಂದು ದೊಡ್ಡಮ್ಮನೆ ಕೊಯ್ದ್ರೆ ಆಯ್ತಾ. ನಾನು ಬೇಡ ಅಂತ ಹೇಳಿದರೆ ಮನೆಯ ಹತ್ತಿರ ಇರುದಲ್ವಾ, ಉಳಿದ್ರೆ ಉಳಿಯಲಿ ಅಂತ. ಆದರೆ ದೊಡ್ಡಮ್ಮನಿಗೆ ಗೊತ್ತುಂಟು ನನಗೆ ಮಾವಿನಕಾಯಿ ಎಲ್ಲ ಹೇಳಿದರೆ ಇಷ್ಟ ಅಂತ. ಅದಕ್ಕೆ ನೋಡಿ ಇಷ್ಟು ದೊಡ್ಡ ಮಾವಿನಕಾಯಿ ಕೊಯ್ದು ಕೊಟ್ಟರು. ನಾನು ಮನೆಗೆ ಹೋದ ತಕ್ಷಣ ತಿನ್ನಬೇಕು ಇದನ್ನು. ಬನ್ನಿ ಬಾಯ್. ನೋಡಿ ನನಗೆ ದೊಡ್ಡಮ್ಮ ಮಾವಿನಕಾಯಿ ಎಲ್ಲ ಕೊಯ್ದು ಕೊಟ್ಟರು. ಬಾಯ್. ಹಾಗೆ ಹೊರಟೆವು ನಾವು ಮಾತಾಡಿ ಎಲ್ಲ. ಕತ್ತಲೆ ಆಗ್ತಾ ಬಂತು, ಬೇಗ ಹೋಗ್ಬೇಕು. ಮತ್ತೆ ಮೊನ್ನೆ ಹಾಗೆ ಕತ್ತಲೆ ಆದರೆ ಇಲ್ಲಿ ದಾರಿಯಲ್ಲೇ ಗದ್ದೆ ಎಲ್ಲ ಸ್ವಲ್ಪ ಬಲ್ಲೆ ಉಂಟಲ್ಲ, ಸ್ವಲ್ಪ ಬೇಗ ಹೊರಟದ್ದು. ನೋಡಿ ಆಗ ಬೊಗಳ್ತಾ ಇದ್ದ ನಾಯಿಗಳು ಈಗ ಅದರಷ್ಟಕ್ಕೆ ಉಂಟು. ಈಗ ಹೋದ ತಕ್ಷಣ ತುಂಡು ಮಾಡಿ ಉಪ್ಪು ಮೆಣಸು ಹಾಕಿ ತಿನ್ನಬೇಕು. ನಾವು ಮನೆಗೆ ತಲುಪಿದೆವು. ಹಾಗೆ ತೋಟದ ಹತ್ರವೇ ಇರುದಲ್ಲ ಮನೆ, ಹಾಗಾದ ಕಾರಣ ಜಾಸ್ತಿ ಅಂತ ದೂರ ಇಲ್ಲ. ನೋಡಿ ನಾನು ಬಂದ ತಕ್ಷಣ ಮಾವಿನಕಾಯಿ ತುಂಡು ಮಾಡಿ ಉಪ್ಪು ಮೆಣಸೆಲ್ಲ ಹಾಕಿ ತಂದಿದ್ದೇನೆ. ಇನ್ನು ಇದನ್ನು ತಿಂದು ಮತ್ತೆ ಸಿಗ್ತೇನೆ ಆಯ್ತಾ. ನೋಡಿ ಇವತ್ತು ಸಂಜೆ ನಮಗೆ ತಿಂಡಿಗೆ ಅಲ್ವಾ ಅಮ್ಮ ಕೆಂಡದಡ್ಡಿಯ ಮಾಡಿದ್ದಾರೆ. ಇದನ್ನು ಕೆಂಡದಡ್ಡಿ ಅಥವಾ ಕಲ್ತಪ್ಪ ಅಂತ ನಮ್ಮ ಪ್ರಾಂತ್ಯದಲ್ಲಿ ಹೇಳ್ತಾರೆ ಆಯ್ತಾ. ಇದನ್ನು ಮುಳ್ಳು ಸೌತೆಯಿಂದ ಮಾಡ್ತಾರೆ, ಆದರೆ ಅಮ್ಮ ಇವತ್ತಿದನ್ನು ಜೋಳದಿಂದ ಮಾಡಿದ್ದಾರೆ ಆಯ್ತಾ. ತುಂಬಾ ರುಚಿ ಉಂಟು. ಇದು ಸಿಹಿ ಇದ್ದು ಇದಕ್ಕೆ ತುಪ್ಪ ಹಾಕಿಕೊಂಡು ತಿಂದ್ರೆ ಇದರ ಟೇಸ್ಟ್ ಅದ್ಭುತ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಬಾಯ್.